ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಮ್ಮ ಭುಜದ ಭಾಗಕ್ಕೆ ಎರಡು ಕೈಗಳನ್ನ ನೇರ ಮಾಡ್ತಾ ಭುಜದ ಅಂತರಕ್ಕೆ ಮೇಲೆತ್ತಿ, ಹಾಗೆ ಹಸ್ತವನ್ನ ಟರ್ನ್ ಮಾಡ್ಕೊಳ್ಳಿ. ಎರಡು ಹಸ್ತವನ್ನ ಭುಜದ ಮೇಲೆ ಇಟ್ಕೊಳ್ಬೇಕು. ನಿಮ್ಮ ಎರಡು ಎಲ್ಬುವನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಅನ್ನ ಮಾಡೋಣ. ಈ ರೀತಿಯಾಗಿ ನೀವು ಸೂಕ್ಷ್ಮ ವ್ಯಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಜಾಯಿಂಟ್ಸ್ ಹಾಗೆ ಮಸಲ್ಸ್ ನಲ್ಲಿ ಕಾಣಿಸ್ಕೊಳ್ಳುವಂತ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ವಾತದ ಸಮಸ್ಯೆಯಿಂದ ಕಾಣಿಸ್ಕೊಳ್ಳುವಂತ ಗಂಟು ನೋವನ್ನ ಕಡಿಮೆ ಮಾಡ್ಕೊಳ್ಳಲು ಈ ಸೂಕ್ಷ್ಮ ವ್ಯಾಯಾಮ ಸಹಾಯ ಮಾಡುತ್ತೆ. ಕ್ಲಾಕ್ ವೈಸ್ 5 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಷನ್ ಅನ್ನ ಮಾಡೋಣ. ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್. ಪ್ರತಿ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡುವಾಗ ನಿಮ್ಮ ಬ್ರೆತ್ ಅನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ದೇಹ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾ ಆ ಮೂವ್ಮೆಂಟ್ ಗೆ ತಕ್ಕಂತೆ ನಿಮ್ಮ ಉಸಿರಾಟವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ ಎರಡು ಕೈಗಳನ್ನ ನೇರ ಮಾಡಿ